ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏನ್ ಸಮಾಚಾರ. ನಾನ್ ಸಬಾ ಹಕೀಂ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಮೊದಲಿಗೆ ಹೆಡ್ಲೈನ್ಸ್. ರಾಜ್ಯದಲ್ಲಿ ಇದುವರೆಗೂ 9 ಮಂದಿಗೆ ಝಿಕಾ ಪಾಸಿಟಿವ್. ಶಿವಮೊಗ್ಗದ 3, ಆನೇಕಲ್ನ ಜಿಗಣಿಯಲ್ಲಿ 6 ಮಂದಿಗೆ ಸೋಂಕು. ಗರ್ಭಿಣಿಯರಲ್ಲೂ ಪತ್ತೆ. ಸಭೆ ನಡೆಸಿ ಅಲರ್ಟ್ ಘೋಷಿಸಿ ಆರೋಗ್ಯ ಇಲಾಖೆ. ಝಿಕಾ ಬೆನ್ನಲ್ಲೇ ಮಂಕಿಪಾಕ್ಸ್ ಭೀತಿ ಸೃಷ್ಟಿ. ಕೇಂದ್ರ ಆರೋಗ್ಯ ಇಲಾಖೆಯಿಂದ ಅಲರ್ಟ್. ವಿದೇಶಗಳಿಂದ ಬರೋರ ಮೇಲೆ ಏರ್ಪೋರ್ಟ್ಗಳಲ್ಲಿ ನಿಗಾ. ಸೋಂಕಿತರು ಕಂಡು ಬಂದರೆ ಚಿಕಿತ್ಸೆಗೂ ಅಗತ್ಯ ವ್ಯವಸ್ಥೆ ಮಾಡಿಕೊಳ್ಳುವಂತೆ ಸೂಚನೆ. ಮಂಕಿಪಾಕ್ಸ್ ಪರಿಸ್ಥಿತಿ ಬಗ್ಗೆ ಖುದ್ದು ಪ್ರಧಾನಿಯಿಂದಲೇ ನಿರಂತರ ಮಾನಿಟರ್. ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಪಿಕೆ ಮಿಶ್ರಾ ಮೂಲಕ ಮಾಹಿತಿ ಪಡಿತಾ ಇರೋ ಮೋದಿ. ಸೋಂಕು ಪತ್ತೆಗೆ ಟೆಸ್ಟಿಂಗ್ ಲ್ಯಾಬೊರೇಟರಿ ಸಜ್ಜುಗೊಳಿಸಲು ಸೂಚನೆ. ರಾಜ್ಯದಲ್ಲೂ ಮಂಕಿಪಾಕ್ಸ್ ವೈರಸ್ ಸಂಬಂಧ ಕಟ್ಟೆಚ್ಚರ. ವಿಮಾನ ನಿಲ್ದಾಣಗಳಲ್ಲಿ ನಿಗಾ ಇಡಲು ಆರೋಗ್ಯ ಸಚಿವರ ಸೂಚನೆ. ಇರುವವರು ಕಂಡು ಬಂದರೆ ಕೂಡಲೇ ಟೆಸ್ಟ್ ಮಾಡಿಸಿ ಅಂತ ದಿನೇಶ್ ಗುಂಡೂರಾವ್ ಮೌಖಿಕ ಆದೇಶ. ರಾಜ್ಯಪಾಲರ ವಿರುದ್ಧ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದ ಸಿಎಂಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಹೈಕೋರ್ಟ್ನ ಆದೇಶ ಸ್ವಾಗತಿಸಿದ ಸಿದ್ದರಾಮಯ್ಯ. ಅಂತಿಮ ಗೆಲುವು ಸತ್ಯದ್ದೇ ಆಗಿರಲಿದೆ ಅಂತ ಟ್ವೀಟ್. ಬಾಂಗ್ಲಾ ಪ್ರಧಾನಿಗೆ ಆದ ಗತಿಯೇ ನಿಮಗೂ ಬರುತ್ತೆ. ರಾಜ್ಯಪಾಲರ ಬಗ್ಗೆ ಐವಾನ್ ಡಿಸೋಜಾ ಆಡಿದ ಮಾತಿಗೆ ಆಕ್ರೋಶ. ಪ್ರಕರಣ ದಾಖಲಿಸುವಂತೆ ಮಂಗಳೂರಲ್ಲಿ ಪೊಲೀಸ್ ಠಾಣೆ ಮುಂದೆ ಬಿಜೆಪಿ ಪ್ರೊಟೆಸ್ಟ್. ಆರ್ ಅಶೋಕ್ಗೆ ಸ್ಯಾಡಿಸ್ಟ್ ಇದ್ದಂಗೆ. ಅಧಿಕಾರ ಬಿಟ್ಟು 1 ದಿನ ಇರೋಕ್ಕಾಗಲ್ಲ. ಹೀಗಾಗಿ ಸಿಎಂ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ ಅಂತ ಸಚಿವ ಡಿ ಸುಧಾಕರ್ ಕಿಡಿ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಟ ಚೇತನ್ ಅಹಿಂಸಾ ಗರಂ. ದಲಿತ ಪರ ಅಂತ ಟೋಕನಿಸಂ ರೀತಿ ಸಾಂಕೇತಿಕವಾಗಿ ಮಾತನಾಡ್ತಾರೆ. ಈ ಕೂಡಲೇ ರಾಜೀನಾಮೆ ಕೊಡಲಿ ಅಂತ ಆಗ್ರಹ. ಮೈತ್ರಿ ಧರ್ಮವನ್ನ ಎಲ್ಲಾ ಚುನಾವಣೆಯಲ್ಲಿ ಪಾಲನೆ ಮಾಡಬೇಕು. ಬಿಜೆಪಿ ಜೊತೆಗೆ ಜೆಡಿಎಸ್ ಕೂಡ ಪಾಲಿಸಬೇಕು. ಅಧಿಕಾರ ಹಂಚಿಕೆ ಇಡೀ ಜಿಲ್ಲೆಯಲ್ಲಿ ನಡೆಯಬೇಕು ಅಂತ ಪ್ರೀತಂಗೌಡ ಆಗ್ರಹ. ರಾಜ್ಯದಲ್ಲಿ ಮುಂದುವರಿದ ವರುಣನ ಅಬ್ಬರ. ತುಮಕೂರಲ್ಲಿ ಅಂಗಡಿಗಳಲ್ಲಿ ಟೆಂಟ್ ಹಾಕಿದ ಮಳೆ ನೀರು. ಶಿವಮೊಗ್ಗದಲ್ಲಿ ಶಾಲಾ ಕೊಠಡಿಗೆ ನೀರು ನುಗ್ಗಿ ಮಕ್ಕಳಿಗೆ ಸಂಕಟ. ಚಿತ್ರದುರ್ಗದಲ್ಲಿ ಬೆಳೆದ ಬೆಳೆ ನೀರು ಪಾಲು. ಇಂದು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅಬ್ಬರಿಸಲಿದ್ದಾನೆ ವರುಣ. ಮಲೆನಾಡು ಕರಾವಳಿಯಲ್ಲಿ 3 ದಿನ ಯೆಲ್ಲೋ ಅಲರ್ಟ್ ಘೋಷಣೆ. ಬೆಂಗಳೂರಲ್ಲೂ ಮಳೆಯಾಗಬಹುದೆಂದು ಹವಾಮಾನ ಇಲಾಖೆ ಎಚ್ಚರಿಕೆ. ತೆಲಂಗಾಣದ ಹಲವೆಡೆ ಮಳೆರಾಯನ ಆರ್ಭಟ. ನಿಜಾಮಾಬಾದ್ನಲ್ಲಿ ನೀರಲ್ಲಿ ಸಿಕ್ಕಾಕೊಳ್ತು ಬಸ್. ಪೊಲೀಸರು ಸಾರ್ವಜನಿಕರಿಂದ ಪ್ರಯಾಣಿಕರ ರಕ್ಷಣೆ. ಇದೇ ಮೊದಲ ಬಾರಿಗೆ ವಿಮಾನದ ಸುಳಿಯಲ್ಲಿ ಸಿಲುಕಿದ ಸುಧಾಮೂರ್ತಿ. ರಾಣಿ ಕರ್ಣವತಿ ಕಥೆ ರಾಖಿ ಹಬ್ಬದ ಹಿನ್ನೆಲೆ ಅಂತ ಟ್ವೀಟ್ಗೆ ವ್ಯಾಪಕ ವಿರೋಧ. ಹಲವು ಕಥೆಗಳಲ್ಲಿ ಇದೂ ಒಂದು ಎಂದು ಸ್ಪಷ್ಟನೆ. ಇಂಥ ಅನುಭವ ನನಗಾಗಿರಲಿಲ್ಲ ಅಂತಲೂ ಬೇಸರ. ಯುದ್ಧ ಪೀಡಿತ ಯುಕ್ರೇನ್ಗೆ ಪ್ರಧಾನಿ ಮೋದಿ ಪ್ರವಾಸ. ಆಗಸ್ಟ್ 23ರಂದು ಭೇಟಿ ನೀಡಲು ತಯಾರಿ. ಯುಕ್ರೇನ್ ಅಧ್ಯಕ್ಷ ವ್ಲಾಡಿಮಿರ್ ಝೆಲೆನ್ಸ್ಕಿ ಜೊತೆ ಮಹತ್ವದ ಚರ್ಚೆ. ಬಾಹ್ಯಾಕಾಶದಲ್ಲಿ ಸಿಲುಕಿರುವ ಸುನಿತಾ ವಿಲಿಯಮ್ಸ್ ಆರೋಗ್ಯದಲ್ಲಿ ಏರಿಳಿತ. ದೃಷ್ಟಿ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅನ್ನೋ ಮಾಹಿತಿ. ಎಲ್ಲವನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದೆ ನಾಸಾದ ತಂಡ. ಗುಜರಾತ್ನ ಜಹಾಂಗೀರ್ಪುರದಲ್ಲಿ ತಪ್ಪಿದ ಅನಾಹುತ. ಆಕಸ್ಮಿಕ ಬೆಂಕಿಗೆ ಧಗಧಗಿಸಿದ ಪೆಟ್ರೋಲ್ ಬಂಕ್ನ ಡಿಸ್ಪ್ಲೇ ಬೋರ್ಡ್. ತಕ್ಷಣ ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.